ಮೊಬೈಲ್ ಚಟ ಜಾಸ್ತಿ ಆದರೆ ಕೊನೆಗೆ ಆ ದೇವರೇ ಗತಿ. ಇಂಟರ್ನೆಟ್ ಯುಗದಲ್ಲಿ ಮೊಬೈಲ್ ಫೋನ್ ಎನ್ನುವುದು ಜೀವನದ ಅವಿಭಾಜ್ಯ ಅಂಗವಾಗಿ ಹೋಗಿದ್ದು, ಪ್ರತಿಯೊಂದಕ್ಕೂ ಇದು ಅನಿವಾರ್ಯವೆನ್ನುವಂತಾಗಿದೆ. ಶಾಲಾ ಚಟುವಟಿಕೆಗಳಿಂದ ಹಿಡಿದು ಬ್ಯಾಂಕ್, ಸರ್ಕಾರಿ ಕೆಲಸಗಳು ಕೂಡ ಮೊಬೈಲ್ನಲ್ಲೇ ಮಾಡಿಕೊಳ್ಳಬಹುದಾಗಿದೆ. ಆದರೆ ಜನ ಮೊಬೈಲ್ ಚಟವನ್ನು ಅಂಟಿಸಿಕೊಂಡಿರುವುದು ತುಂಬ ಆಘಾತಕಾರಿಯಾಗಿದ್ದು, ಇದರಿಂದಾಗಿ ಹಲವಾರು ರೀತಿಯ ಆರೋಗ್ಯ ಸಂಬಂಧಿ ಸಮಸ್ಯೆಗಳು ಕಾಡುತ್ತಲಿದೆ. ಮೊಬೈಲ್ ಅನ್ನು ಅತಿಯಾಗಿ ಬಳಕೆ ಮಾಡಿದರೆ ಅದರಿಂದ ಯಾವೆಲ್ಲ ಆರೋಗ್ಯ ಸಮಸ್ಯೆಗಳು ಕಾಡಬಹುದು ಎಂದು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ. ವಿಶ್ವ ಆರೋಗ್ಯ ಸಂಸ್ಥೆಯು ಹೇಳಿರುವ ಪ್ರಕಾರ ಮೊಬೈಲ್ ಫೋನುಗಳು ರೇಡಿಯೋ ಫ್ರೀಕ್ವೆನ್ಸಿಯನ್ನು ತನ್ನ ಮೂಲ ಸ್ಥಾನಕ್ಕಿಂತಲೂ 1000 ಪಟ್ಟು ಅಧಿಕವಾಗಿ ಹೊರಸೂಸುವುದು. ಇದು ಬಳಕೆದಾರರ ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುವುದು. ರೇಡಿಯೋ ಫ್ರೀಕ್ವೆನ್ಸಿಯಿಂದ ಕ್ಯಾನ್ಸರ್ನ ಅಪಾಯವು ಕಾಡುವುದು ಎನ್ನುವ ಯಾವುದೇ ದಾಖಲೆಗಳು ಇಲ್ಲ. ಆದರೆ ರೇಡಿಯೋ ಫ್ರೀಕ್ವೆನ್ಸಿ ಕ್ಯಾನ್ಸರ್ ಕಾರಕವಾಗಬಹುದು ಎಂದು ಅಧ್ಯಯನಗಳು ಹೇಳಿವೆ. ಮೊಬೈಲ್ ಮತ್ತು ಮೆದುಳಿಗೆ ಯಾವುದೇ ಸಂಬಂಧವಿಲ್ಲವೆಂದು ಸ್ವೀಡನ್ನಿನ ಅಧ್ಯಯನವೊಂದು ಹೇಳಿದೆ. ಮೊಬೈಲ್ ಬಳಕೆಯಿಂದಾಗಿ ಮೆದುಳು ಬೆಳೆಯಲು ಸುಮಾರು 20 ರಿಂದ 25 ವರ್ಷಗಳು ಬೇಕಾಗಬಹುದು ಎಂದು ಅಧ್ಯಯನಗಳು ಹೇಳಿವೆ. ರಾತ್ರಿ ಮಲಗುವ ಮೊದಲು ಸ್ನೇಹಿತರು, ಸಂಬಂಧಿಕರ ಜೊತೆಗೆ ಚಾಟಿಂಗ್ ಮಾಡುವಂತಹ ಸಮಯವಾಗಿರುವುದು. ಇನ್ನು ಕೆಲವರು ವಿಡಿಯೋವನ್ನು ನೋಡುತ್ತಾ ಕುಳಿತಿರುವರು. ಹೀಗಾಗಿ ನಿದ್ರೆಗೆ ತೊಂದರೆಯಾಗುವುದು. ನಿದ್ರಾಹೀನತೆ ಹಾಗೂ ಮೊಬೈಲ್ಗೆ ನೇರ ಸಂಬಂಧವಿದೆ ಎಂದು ಹೇಳಲಾಗಿದೆ. ಇಷ್ಟು ಮಾತ್ರವಲ್ಲದೆ ಕೆಲವರು ರಾತ್ರಿ ಬರುವಂಥ ನೋಟಿಫಿಕೇಶನ್ ಮತ್ತು ಕರೆಯಿಂದಲೂ ನಿದ್ರೆಯನ್ನು ಕಳೆದುಕೊಳ್ಳುವರು. ಕಾರು ಚಾಲನೆ ಮಾಡುವಂತಹ ಸಂದರ್ಭದಲ್ಲಿ ಹೆಚ್ಚಿನ ಜನರು ತಮ್ಮ ಮೊಬೈಲ್ಗಳನ್ನು ಪರೀಕ್ಷೆ ಮಾಡುತ್ತಲೇ ಇರುವರು. ಕೆಲವರು ರಸ್ತೆ ದಾಟುವ ವೇಳೆ ಕೂಡ ಮೊಬೈಲ್ ನೋಡುತ್ತಲೇ ದಾಟುವರು. ಇದರಿಂದ ಅಪಘಾತಗಳು ಆಗುವುದು ಹೆಚ್ಚು. ಮೊಬೈಲ್ನಿಂದ ಆರೋಗ್ಯ ಸಮಸ್ಯೆಗಳು ಕೂಡ ಹೆಚ್ಚಾಗುತ್ತದೆ. ಮೊಬೈಲ್ನಿಂದ ಹೊರಸೂಸುವಂತಹ ವಿಕಿರಣಗಳು ಕೇವಲ ಕ್ಯಾನ್ಸರ್ಗೆ ಮಾತ್ರ ಕಾರಣವಾಗುವುದಲ್ಲದೆ ಅದು ಹೃದಯದ ಸಮಸ್ಯೆಗಳಿಗೂ ಕಾರಣವಾಗಬಹುದು. ಹೃದಯದ ಕಾರ್ಯದಲ್ಲಿ ಇದು ಅಸಾಮಾನ್ಯತೆ ಉಂಟು ಮಾಡಬಹುದು ಎಂದು ಹೇಳಲಾಗಿದೆ. ಮೊಬೈಲ್ ಬಳಕೆಯಿಂದಾಗಿ ಪುರುಷರಲ್ಲಿ ವೀರ್ಯದ ಗಣತಿಯು ಕುಸಿಯುವುದು ಎಂದು ಅಧ್ಯಯನಗಳು ಹೇಳಿವೆ. ಮೊಬೈಲ್ ಬಳಕೆ ಮಾಡುವಂತಹ ಪುರುಷರನ್ನು ಅಧ್ಯಯನಕ್ಕೆ ಒಳಪಡಿಸಿದ ವೇಳೆ ಈ ಅಂಶವು ಬೆಳಕಿಗೆ ಬಂದಿದೆ. ರಸ್ತೆಗೆ ಇಳಿದರೆ ಪ್ರತಿಯೊಬ್ಬರ ಕಿವಿಯಲ್ಲೂ ನಾವು ಇಯರ್ಫೋನ್ ನೋಡುತ್ತೇವೆ. ಹೀಗಾಗಿ ಯುವಕರು ಹಾಗೂ ವಯಸ್ಕರಲ್ಲಿ ಶ್ರವಣ ದೋಷವು ಕಂಡುಬರುತ್ತಲಿದೆ. ಮೊಬೈಲ್ ಚಟ ಅಂಟಿಸಿಕೊಂಡಿದ್ದರೆ ಅದರಿಂದ ಶ್ರವಣ ದೋಷವು ಬರುವುದು. ದೀರ್ಘಕಾಲ ಮೊಬೈಲ್ ಫೋನ್ ಬಳಕೆ ಮಾಡಿದರೆ ಅದರಿಂದ ಶ್ರವಣ ದೋಷವು ಬರುವುದು ಎಂದು ಹೇಳಲಾಗಿದೆ. ಪುಸ್ತಕ ಓದುವವರ ಸಂಖ್ಯೆಯು ಕಡಿಮೆಯಾಗುತ್ತಲಿದ್ದರೂ ಅದರ ಪ್ರೇಮಿಗಳು ಮೊಬೈಲ್ನಲ್ಲೇ ಪುಸ್ತಕವನ್ನು ಓದುತ್ತಲಿರುವರು. ಹೀಗಾಗಿ ತುಂಬಾ ಸಮಯ ತನಕ ಕಣ್ಣು ಮಿಟುಕಿಸದೆ ಮೊಬೈಲ್ ಬಳಕೆ ಮಾಡಿದರೆ ಅದರಿಂದ ಕಣ್ಣಿಗೆ ತೊಂದರೆಯಾಗುವುದು, ಕಣ್ಣು ಒಣಗುವುದು, ಕಿರಿಕಿರಿ ಮತ್ತು ಕೆಂಪಾಗುವ ಸಮಸ್ಯೆಯು ಕಂಡುಬರಬಹುದು. ಮೊಬೈಲ್ ಅನ್ನು ಅಂದವಾಗಿರಿಸಲು ಅದಕ್ಕೆ ಹೆಚ್ಚು ಲೋಹವನ್ನು ಬಳಕೆ ಮಾಡಲಾಗುತ್ತದೆ. ನಿಕೆಲ್ ಹಾಗೂ ಕ್ರೋಮಿಯಂ ಇತ್ಯಾದಿ ಲೋಹಗಳಿಂದಾಗಿ ಚರ್ಮದ ಅಲರ್ಜಿಯು ಕಂಡುಬರಬಹುದು. ಕೆಲವರಿಗೆ ಶೌಚಾಲಯಕ್ಕೆ ಹೋಗುವ ವೇಳೆ ಕೂಡ ಮೊಬೈಲ್ ಬಿಟ್ಟು ಹೋಗಲು ಆಗಲ್ಲ. ಇಂತಹವರು ಮೊಬೈಲ್ ಜೊತೆಗೆ ಸೋಂಕನ್ನು ಕೂಡ ಅಂಟಿಸಿಕೊಂಡು ಬರುವರು. ಶೌಚಾಲಯದಲ್ಲಿ ಅತಿಯಾಗಿ ಬ್ಯಾಕ್ಟೀರಿಯಾ ಸೂಕ್ಷ್ಮಾಣುಗಳು ಇರುವ ಕಾರಣದಿಂದಾಗಿ ಇದು ಮೊಬೈಲ್ ಸೇರಬಹುದು. ಈ ಕೋಳಿ ಎನ್ನುವ ಕೀಟಾಣು ವಾಂತಿ ಮತ್ತು ಬೇತಿ ಉಂಟು ಮಾಡಬಹುದು. ಮೊಬೈಲ್ನಲ್ಲೇ 24 ಗಂಟೆಯೂ ಕಾಲ ಕಳೆಯುತ್ತಾ ಇರುವ ಕಾರಣದಿಂದಾಗಿ ಅದು ಜನರಲ್ಲಿ ಒತ್ತಡವನ್ನು ಹೆಚ್ಚು ಮಾಡುವುದು.